ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ರೆಕ್ವಿಯಮ್ ಫಾರ್ ಅ ಡ್ರೀಮ್ ಅನ್ನೋ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಚಿತ್ರದ ಸ್ಟೋರಿ ಕೇವಲ 4 ಕ್ಯಾರೆಕ್ಟರ್ಸ್ ನ ಸುತ್ತುತ್ತೆ. ಬೇರೆ ಬೇರೆ ರೀತಿ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿರೋರ ಜೀವನ ಹೇಗೆ ನರಕ ಆಗುತ್ತೆ ಅಂತ ತುಂಬಾನೇ ಭಯಾನಕವಾಗಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮೂವಿ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆ ಸ್ನೇಹಿತರೆ. ಕೊನೆಯಲ್ಲಿ ಯಾಕೆ ಈ ಕ್ಯಾರೆಕ್ಟರ್ಗಳು ತಮ್ಮ ಲೈಫ್ ನ ಈ ರೀತಿ ಹಾಳು ಮಾಡ್ಕೊಂಡ್ರು ಅಂತ ಮೂವಿ ನೋಡೋರ ಕಣ್ಣಲ್ಲಿ ನೀರ್ ಬರುತ್ತೆ. ಅಷ್ಟು ಎಮೋಷನಲ್ ಆಗಿ ಕೂಡ ಈ ಮೂವಿಯ ಕ್ಲೈಮ್ಯಾಕ್ಸ್ ಇದೆ. ಸೊ ಮೂವಿಯ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸಾರಾ ಅನ್ನೋ ವಯಸ್ಸಾದ ಮಹಿಳೆ ಮತ್ತೆ ಅವರ ಮಗ ಹ್ಯಾರಿಯನ್ನ ತೋರಿಸ್ತಾರೆ. ಸಾರಾ ತಮ್ಮ ಗಂಡನನ್ನ ಕಳ್ಕೊಂಡಾಗ್ಲಿಂದ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾರೆ. ಮಗ ಹ್ಯಾರಿ ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಯಾವಾಗ್ಲೂ ತಲೆಕೆಟ್ಟಾಗ ಒಂದ್ಸಲ ಮನೆಗೆ ಬರ್ತಾನೆ. ಸಾರಾ ಮನೆಯಲ್ಲಿ ಒಬ್ಬರೇ ಇರೋದ್ರಿಂದ ಇವರು ಟಿವಿಗೆ ಅಡಿಕ್ಟ್ ಆಗಿದ್ದಾರೆ. ಯಾವಾಗ್ಲೂ ಟಿವಿಯಲ್ಲಿ ತಮ್ಮ ಫೇವರೇಟ್ ಶೋನ ನೋಡ್ತಾ ಇರ್ತಾರೆ. ಹೆಸರಿಗೆ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಯಾರು ಕೂಡ ಇವರಿಗೆ ಕೇರ್ ಮಾಡಲ್ಲ. ಈಗ ಇವರ ಮಗ ಹ್ಯಾರಿ ಮನೆಗೆ ಬಂದು ಟಿವಿ ತಗೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಇವರ ಅಮ್ಮ ತುಂಬಾನೇ ಬೇಜಾರಾಗಿದ್ದಾರೆ. ಹ್ಯಾರಿ ತನ್ನ ಫ್ರೆಂಡ್ ಟೈರೋನ್ ಜೊತೆ ಟಿವಿ ಎತ್ಕೊಂಡು ಹೋಗಿ ಹಣಕ್ಕಾಗಿ ಮಾರ್ಕೊಂತಾನೆ. ಡ್ರಗ್ಸ್ ಖರೀದಿಸ್ಬೇಕಲ್ಲ ಅದಕ್ಕೆ. ಆಮೇಲೆ ಸಾರಾ ಬಂದು ಹ್ಯಾರಿ ಮಾರಿರೋ ಟಿವಿಯನ್ನ ದುಡ್ಡು ಕೊಟ್ಟು ವಾಪಸ್ ಖರೀದಿ ಮಾಡ್ತಾ ಇರ್ತಾರೆ. ಈ ಬಾರಿ ಟಿವಿ ತಗೊಂಡಿದ್ದ ಅಂಗಡಿಯವನು ಕೂಡ ಹೇಳ್ತಾ ಇದ್ದಾನೆ, ನಿಮ್ ಮಗ ಇದೇ ರೀತಿ ಎಷ್ಟು ವರ್ಷಗಳಿಂದ ಕಳ್ತನ ಮಾಡ್ತಾ ಇದ್ದಾನೆ, ಆದ್ರೂ ಕೂಡ ಯಾಕೆ ನೀವು ಅವನ್ನ ಪೊಲೀಸ್ಗೆ ಹಿಡ್ಕೊಡ್ತಿಲ್ಲ ಅಂತ. ಇದಕ್ಕೆ ಸಾರಾ, ನನಗೆ ಅವನ್ ಬಿಟ್ರೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ, ಅದಕ್ಕೆ ಸುಮ್ನೆ ಇದೀನಿ ಅಂತ ಹೇಳಿ ಟಿವಿ ತಗೊಂಡ್ ಬಂದು ಮತ್ತೆ ತಮ್ಮ ಫೇವ್ರೆಟ್ ಟಿವಿ ಶೋ ನೋಡ್ಕೊಂಡು ಕುತ್ಕೊಂತಾರೆ. ಹೀಗೆ ನಡಿಬೇಕಾದ್ರೆ ಒಂದಿನ ಸಾರಾಗೆ ಟಿವಿ ಶೋ ಕಡೆ ಅವರಿಂದ ಕಾಲ್ ಬರುತ್ತೆ. ಸಾರಾ ಟಿವಿಯಲ್ಲಿ ತಮ್ಮ ಫೇವ್ರೆಟ್ ಶೋ ಯಾವಾಗ್ಲೂ ನೋಡ್ತಾ ಇರ್ತಾರಲ್ಲ, ಅದೇ ಶೋಗೆ ಈಗ ಸಾರಾನ ಇನ್ವೈಟ್ ಮಾಡ್ತಾ ಇದ್ದಾರೆ. ಹೆಚ್ಚು ಡೀಟೇಲ್ಸ್ ನ ಪೋಸ್ಟ್ ಅಲ್ಲಿ ಕಳಿಸ್ತೀವಿ ಅಂತ ಹೇಳಿದಾಗ ಇದನ್ನ ಸಾರಾಗೆ ನಂಬೋಕೆ ಆಗ್ತಿಲ್ಲ. ಸಾರಾ ತುಂಬಾನೇ ಖುಷಿಯಾಗಿ ಆಗ್ಲೇ ಶೋಗೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಹತ್ರ ಯಾವುದು ಹೊಸ ಬಟ್ಟೆ ಇಲ್ಲ, ಒಂದೇ ಒಂದು ರೆಡ್ ಡ್ರೆಸ್ ಇದೆ. ಈ ಡ್ರೆಸ್ ನ ತಮ್ಮ ಮಗನ ಗ್ರಾಜುಯೇಷನ್ ಡೇ ದಿನ ಹಾಕೊಂಡು ಹೋಗಿದ್ರು. ಇವರ ಗಂಡನಿಗೂ ಈ ಡ್ರೆಸ್ ಕಂಡ್ರೆ ತುಂಬಾನೇ ಇಷ್ಟ ಆಗಿತ್ತು. ಹಾಗಾಗಿ ಇದೇ ಬಟ್ಟೆಯನ್ನ ಹಾಕೊಳ್ಳೋಕೆ ಡಿಸೈಡ್ ಏನೋ ಮಾಡ್ತಾರೆ. ಆದ್ರೆ ಈಗ ಇವರು ದಪ್ಪ ಆಗಿರೋದ್ರಿಂದ ಡ್ರೆಸ್ ಹಾಕೊಳ್ಳೋಕೆ ಆಗ್ತಿಲ್ಲ, ಟೈಟ್ ಆಗ್ತಾ ಇದೆ. ತಮ್ಮ ಫ್ರೆಂಡ್ ಹತ್ರ ಡ್ರೆಸ್ ಹಾಕೊಳ್ಳೋಕೆ ಹೆಲ್ಪ್ ಕೇಳೋಕೆ ಹೋದಾಗ, ಮೊದಲು ನೀನು ಸಣ್ಣ ಆಗು, ಆಗ ಡ್ರೆಸ್ ಹಾಕೋಬಹುದು ಅಂತ ತಮ್ಮ ಡಯಟ್ ಬುಕ್ ನ ಕೊಟ್ಟು ಕಳಿಸ್ತಾರೆ ಇವರ ಫ್ರೆಂಡ್. ಸಾರಾಗೆ ಡಯಟ್ ಬುಕ್ ನ ನೋಡಿ ಇಷ್ಟಿಷ್ಟೇ ಆಹಾರ ತಿನ್ಕೊಂಡು ಹೇಗಿರೋದಪ್ಪ ಅಂತ ಯೋಚನೆ ಶುರು ಆಗಿದೆ. ಆದ್ರೂ ಡಯಟ್ ಮಾಡೋಕೆ ನಿರ್ಧಾರ ಮಾಡಿ ಹೇರ್ ಕಲರ್ ಎಲ್ಲ ಮಾಡಿಸ್ಕೊಂಡ್ ಬಂದು ಟಿವಿ ಶೋಗೆ ಹೋಗೋಕೆ ಭರ್ಜರಿಯಾಗಿ ತಯಾರಾಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹ್ಯಾರಿ ಮತ್ತೆ ಟೈರೋನ್ ಇಬ್ರು ಸೇರಿ ಹೊಸ ಬಿಸ್ನೆಸ್ ಪ್ಲಾನ್ ಮಾಡಿದರೆ. ಇವರು ಖರೀದಿಸಿರೋ ಡ್ರಗ್ಸ್ ನ ಮತ್ತೆ ರೀಸೆಲ್ ಮಾಡಿ ಹಣವನ್ನ ಗಳಿಸೋಣ ಅಂತ. ಇನ್ನ ಹ್ಯಾರಿಗೆ ಮ್ಯಾರಿಯೋನ್ ಅನ್ನೋ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ. ಇವಳು ಕೂಡ ನಶೆ ಪಾರ್ಟಿನೇ. ಮ್ಯಾರಿಯೋನ್ ತನ್ನ ಪೇರೆಂಟ್ಸ್ ಇಂದ ದೂರ ಇದ್ದಾಳೆ. ಇವಳಿಗೆ ಬಟ್ಟೆಗಳನ್ನ ಡಿಸೈನ್ ಮಾಡೋದು ಅಂದ್ರೆ ಇಷ್ಟ. ಹಾಗಾಗಿ ಇವಳೇ ಡಿಸೈನ್ ಮಾಡಿರೋ ಬಟ್ಟೆಗಳನ್ನ ಮಾರಾಟ ಮಾಡೋಕೆ ಒಂದು ಸ್ಟೋರ್ ಓಪನ್ ಮಾಡು ಅಂತ ಹ್ಯಾರಿ ಹೇಳ್ತಾ ಇರ್ತಾನೆ. ಆದ್ರೆ ಅವಳ ಹತ್ರ ಅಷ್ಟೊಂದು ಹಣ ಇಲ್ಲ. ಮತ್ತೆ ಸ್ಟೋರ್ ಓಪನ್ ಮಾಡಿದ್ರೆ ನಿನ್ ಜೊತೆ ಸಮಯ ಕಳೆಯೋದು ಯಾವಾಗ ಅಂತ ಹ್ಯಾರಿಗೆ ಹೇಳ್ತಾಳೆ ಮ್ಯಾರಿಯೋನ್. ಆಮೇಲೆ ಇವರಿಬ್ರು ಟೈರೋನ್ ಜೊತೆ ನಶೆ ಮಾಡೋಕೆ ಶುರು ಮಾಡಿ ಮ್ಯಾರಿಯೋನ್ಗೂ ಕೂಡ ಟೈರೋನ್ ಮತ್ತೆ ಹ್ಯಾರಿ ತಮ್ಮ ಪ್ಲಾನ್ ನ ಬಗ್ಗೆ ಹೇಳ್ತಾರೆ. ಡ್ರಗ್ಸ್ ನ ಖರೀದಿಸಿ ಅದನ್ನ ರೀಸೇಲ್ ಮಾಡಿ ತುಂಬಾನೇ ಹಣ ಗಳಿಸಬಹುದು ಅಂತ. ಡ್ರಗ್ಸ್ ನ ಮಾರಿ ಬಂದ ಹಣದಿಂದ ಒಂದು ಬಟ್ಟೆ ಅಂಗಡಿ ಕೂಡ ಓಪನ್ ಮಾಡೋಣ ಅಂತ ಹ್ಯಾರಿ ಮ್ಯಾರಿಯೋನ್ಗೆ ಹೇಳ್ತಾನೆ. ಮುಂದಿನ ದಿನ ಟೈರೋನ್ ರೀಸೇಲ್ ಮಾಡೋಕೆ ಡ್ರಗ್ಸ್ ಖರೀದಿಸೋಕೆ ಅಂತ ಹೋದಾಗ ಮನೆಯಲ್ಲಿ ಒಬ್ನೇ ಹ್ಯಾರಿ ಡ್ರಗ್ಸ್ ತಗೊಂಡು ಹಾಡ್ ಕೇಳಬೇಕಾದ್ರೆ ಇವನಿಗೆ ಒಂದು ವಿಷನ್ ಕಾಣಿಸುತ್ತೆ, ಕನಸಿನ ರೀತಿ. ಸಮುದ್ರದ ಹತ್ರ ಮ್ಯಾರಿಯನ್ ನಿಂತ್ಕೊಂಡಿದ್ದಾಳೆ. ಮ್ಯಾರಿಯನ್ ನೋಡಿ ಹ್ಯಾರಿ ಖುಷಿಯಾಗಿ ಅವಳ ಹತ್ರ ಹೋದಾಗ ಅವಳು ಕೂಡ ತುಂಬಾನೇ ಖುಷಿಯಾಗಿರೋ ರೀತಿ ಕಾಣ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಟೈರೋನ್ ಬಂದಿದ್ರಿಂದ ಕನಸಿನಿಂದ ಹೊರಗೆ ಬರ್ತಾನೆ ಹ್ಯಾರಿ. ಈ ಕಡೆ ಸಾರಾ ಡಯಟ್ ಮಾಡೋಕೆ ಶುರು ಮಾಡಿದರೆ, ಆದ್ರೆ ಸ್ವಲ್ಪನೇ ತಿನ್ಕೊಂಡು ಇರೋಕಾಗ್ತಾನೆ ಇಲ್ಲ. ಯಾವಾಗ್ಲೂ ಫ್ರಿಡ್ಜ್ ನ ಕಡೆನೆ ಗಮನ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ಹೊರಗೆ ತಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಳ್ಳೋಕೆ ಬಂದಾಗ ಸಾರಾ ಟಿವಿ ಶೋಗೆ ಹೋಗ್ತಾ ಇರೋ ವಿಷಯ ಕೇಳಿ ಇದ್ದಕ್ಕಿದ್ದಂಗೆ ಬೇರೆ ಆಂಟಿ ಅಜ್ಜಿದಿರ್ಗೆಲ್ಲ ಸಾರಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ಸುತ್ತೆ. ಎಲ್ಲರೂ ತುಂಬಾನೇ ಚೆನ್ನಾಗಿ ಇವರನ್ನ ಮಾತಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಸಾರಾ ಡಯಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಒಬ್ಳು ಮಹಿಳೆ ತನಿಗೆ ಪರಿಚಯ ಇರೋರೊಬ್ರು ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಂಡು ತುಂಬಾನೇ ಬೇಗ ತೂಕವನ್ನ ಕಡಿಮೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಸಾರಾಗೆ ಅದೆಲ್ಲ ಮಾಡೋ ಪ್ಲಾನ್ ಸದ್ಯಕ್ಕಿಲ್ಲ. ಇದೇ ಸಮಯಕ್ಕೆ ಸಾರಾಗೆ ಪೋಸ್ಟ್ ಬರುತ್ತೆ. ಇದರಲ್ಲಿ ಟಿವಿ ಶೋ ಅವರು ಫಾರ್ಮ್ ಫಿಲ್ ಅಪ್ ಮಾಡೋದಕ್ಕೆ ಕಳಿಸಿದ್ದಾರೆ. ತಕ್ಷಣ ಸಾರಾ ಈ ಫಾರ್ಮ್ ನ ಫಿಲ್ ಮಾಡಿ ವಾಪಸ್ ಟಿವಿ ಅವರಿಗೆ ಪೋಸ್ಟ್ ಮಾಡ್ತಾಳೆ. ಸಾರಾಗಿಂತ ಜಾಸ್ತಿ ಇವರ ಫ್ರೆಂಡ್ಸೇ ಖುಷಿಯಾಗಿದ್ದಾರೆ. ಇದೇನೋ ಸರಿ, ಆದ್ರೆ ಸಾರಾಗೆ ಡಯಟ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಈಗ ಎಲ್ಲೇ ನೋಡಿದ್ರು ಬರೀ ಬರ್ಗರ್ ಸ್ಯಾಂಡ್ವಿಚ್ ಕಾಣಿಸ್ತಾ ಇದೆ.
ಫ್ರಿಡ್ಜ್ ನ ಡೋರ್ ಕ್ಲೋಸ್ ಆಗಿದ್ರು ಒಳಗಿರೋ ಆಹಾರ ಎಲ್ಲ ಇವರಿಗೆ ಕಾಣಿಸ್ತಾ ಇದೆ. ಆಮೇಲೆ ಸಾರಾ ಮಲ್ಗೋಕೆ ಬಂದಾಗ್ಲೂ ಕೂಡ ಕಣ್ಮುಂದೆ ಬರೀ ಜಂಕ್ ಫುಡ್ ಬರ್ತಾ ಇದೆ. ಹಾಗಾಗಿ ಹಿಂದೆನೆ ತಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ತೂಕ ಕಡಿಮೆ ಆಗೋ ಹಾಗೆ ಡಾಕ್ಟರ್ ಮಾತ್ರೆ ಕೊಡ್ತಾರೆ ಅಂದ್ರಲ್ಲ, ಆ ಡಾಕ್ಟರ್ ನ ನಂಬರ್ ಕೊಡಿ ಅಂತ ಫೋನ್ ನಂಬರ್ ಇಸ್ಕೊಂತಾರೆ ಸಾರಾ. ಮುಂದಿನ ದಿನನೇ ಸಾರಾ ಡಾಕ್ಟರ್ ಹತ್ರ ಬಂದಾಗ ಡಾಕ್ಟರ್ ಯಾರ್ ಪೇಷಂಟ್ ಅಂತ ತಲೆ ಎತ್ತು ನೋಡಲ್ಲ, ಸುಮ್ನೆ ಆಂಫಿಟಮಿನ್ ಮಾತ್ರೆನ ಬರ್ದ್ಕೊಡ್ತಾರೆ. ಅದು ಒಂದಲ್ಲ ಎರಡಲ್ಲ, ದಿನಕ್ಕೆ 4 ಮಾತ್ರೆ ತಗೋಬೇಕು. ಈ ಮಾತ್ರೆ ಕೆಲವು ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ, ಯಾಕಂದ್ರೆ ಇದನ್ನ ಡ್ರಗ್ಸ್ ನ ರೀತಿ ಯೂಸ್ ಮಾಡ್ತಾರೆ, ಇದಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ. ಆದರೆ ಇಲ್ಲಿ ಡಾಕ್ಟರೇ ಮಾತ್ರೆ ಬರೆದು ಕೊಟ್ಟಿದ್ದಾರೆ. ಬೇರೆಯವ್ರು ಯಾಕೆ ಸ್ನೇಹಿತರೆ, ಇವರ ಮಗ ಹ್ಯಾರಿ, ಮ್ಯಾರಿಯಾನ್ ಮತ್ತೆ ಟೈರೋನೇ ಈ ಮಾತ್ರೆಯನ್ನ ಡ್ರಗ್ಸ್ ನ ರೀತಿ ಯೂಸ್ ಮಾಡ್ತಾರೆ. ಇನ್ನ ಹ್ಯಾರಿ ಮತ್ತೆ ಟೈರೋನ್ ಡ್ರಗ್ಸ್ ನ ಸಣ್ಣ ಸಣ್ಣ ಪ್ಯಾಕೆಟ್ ಒಳಗೆ ಹಾಕೊಂಡು ರಾತ್ರಿ ಹೊತ್ತು ಹೊರಗೆ ಹೋಗಿ ಎಲ್ಲಾ ಪ್ಯಾಕೆಟ್ ನ ಮಾರಿ ಕಂತೆಗಟ್ಲೆ ಹಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಕಂಟಿನ್ಯೂ ಮಾಡಿ ಒಂದು ಬಾಕ್ಸ್ ನ ತುಂಬಾ ದುಡ್ಡನ್ನ ತುಂಬಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಹ್ಯಾರಿ ಮತ್ತೆ ಮ್ಯಾರಿಯನ್ ಸ್ಟೋರ್ ನ ಓಪನ್ ಮಾಡೋಕೆ ಒಂದು ಜಾಗವನ್ನ ಕೂಡ ನೋಡ್ಕೊಂಡು ಬಂದಿದ್ದಾರೆ. ಟೈರೋನ್ ಕೂಡ ಹುಡುಗಿಯನ್ನ ಹುಡ್ಕೊಂಡು ಇವಳ ಜೊತೆ ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಇವನಿಗೆ ತನ್ನ ತಾಯಿಯ ನೆನಪು ತುಂಬಾನೇ ಕಾಡ್ತಾ ಇದೆ. ಚಿಕ್ಕವನಿದ್ದಾಗ ಇವನ ತಾಯಿ ಇವನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರು ಅನ್ನೋದನ್ನ ಅವಾಗವಾಗ ನೆನ್ಪು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂತಾ ಇರ್ತಾನೆ. ಹ್ಯಾರಿ ಮ್ಯಾರಿಯಾನ್ಗೆ ತನ್ನ ತಾಯಿಯ ಬಗ್ಗೆ ಹೇಳ್ತಾ ಈಗ ದುಡ್ಡು ಇರೋದ್ರಿಂದ ತನ್ನ ತಾಯಿಗೋಸ್ಕರ ಒಂದು ಹೊಸ ಟಿವಿ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇದಕ್ಕೆ ಮ್ಯಾರಿಯಾನ್ನ ಫುಲ್ ಸಪೋರ್ಟ್ ಕೂಡ ಇದೆ. ಸಾರಾ ಆಗ್ಲೇ ಟ್ಯಾಬ್ಲೆಟ್ಸ್ಗೆ ಅಡಿಕ್ಟ್ ಆಗಿರೋ ರೀತಿ ಕಾಣ್ತಾ ಇದ್ದಾರೆ. ಡ್ರಗ್ಸ್ ನ ಸೈಡ್ ಎಫೆಕ್ಟ್ಸ್ ಕೂಡ ಒಂದಾದ್ಮೇಲೆ ಒಂದು ಕಾಣಿಸ್ತಾ ಇದೆ. ತುಂಬಾನೇ ಬೆವರೋದು, ಭ್ರಮೆ ಆಗೋದು ಎಲ್ಲ ಆಗ್ತಾ ಇದೆ. ಆದರೆ ಸಣ್ಣ ಕೂಡ ಆಗ್ತಿದ್ದಾರೆ. ತಮ್ಮ ಫ್ರೆಂಡ್ಸ್ಗೆ ಸಾರಾ ತಾವು ಸಣ್ಣ ಆಗ್ತಿರೋ ವಿಷಯ ಹೇಳ್ಬೇಕಾದ್ರೆ ಇದೇ ಸಮಯಕ್ಕೆ ಸಾರಾ ಅವರನ್ನ ಭೇಟಿ ಆಗೋಕೆ ಅಂತ ಹ್ಯಾರಿ ಬರ್ತಾನೆ. ಹ್ಯಾರಿ ಸಾರಾಗೆ ಇಷ್ಟು ದಿನ ತಾನು ನಡ್ಕೊಂಡ ರೀತಿಯ ಬಗ್ಗೆ ಸಾರಿ ಕೇಳಿ, ನಾನು ನಿಮ್ಗೋಸ್ಕರ ಹೊಸ ಟಿವಿ ಸೆಟ್ ನ ಆರ್ಡರ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ದಾಗ ಸಾರಾ ತುಂಬಾನೇ ಖುಷಿ ಆಗ್ತಾರೆ. ಈಗ ಸಾರಾ ತಮ್ಮ ಹಲ್ಲುಗಳನ್ನ ಕಡಿತಾ ಇದ್ದಾರೆ, ಅಂದ್ರೆ ಮೇಲಿನ ಹಲ್ಲುಗಳನ್ನ ಕೆಳಗಿರೋ ಹಲ್ಲುಗಳ ಜೊತೆ ಉಚ್ತಾರಲ್ಲ ಅದೇ ರೀತಿ. ಇದನ್ನ ನೋಡ್ತಿದ್ದಂಗೆ ಹ್ಯಾರಿಗೆ ಗೊತ್ತಾಯ್ತು ಇದು ಡ್ರಗ್ಸ್ ಕಡೆಯಿಂದಾನೇ ಆಗ್ತಿರೋದು. ನೀವೇನಾದ್ರೂ ಆಂಫಿಟಮಿನ್ ಮಾತ್ರೆ ತಗೊಂತಾ ಇದ್ದೀರಾ ಅಂದಾಗ, ಹೌದು ನಾನು ಟಿವಿ ಶೋಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಸಣ್ಣ ಆಗೋಕೆ ಡಾಕ್ಟರ್ನ ಭೇಟಿ ಆದಾಗ ಆ ಮಾತ್ರೆ ಕೊಟ್ಟಿದ್ದಾರೆ ಅಂತಿದ್ದಂಗೆ ಫುಲ್ ಟೆನ್ಷನ್ ಆದ ಹ್ಯಾರಿ, ಆ ಮಾತ್ರೆ ತಗೊಳ್ಳೋದು ಈಗ್ಲೇ ನಿಲ್ಸಿ, ಅದು ಒಳ್ಳೆಯದಲ್ಲ, ಅದಕ್ಕೆ ಅಡಿಕ್ಟ್ ಆಗೋಗ್ತೀರಾ, ಅವನೆಂತ ಡಾಕ್ಟರ್ ನಿಮಗೆ ಆ ಮಾತ್ರೆ ಕೊಟ್ಟಿರೋದು, ದಯವಿಟ್ಟು ಅದನ್ನ ತಗೋಬೇಡಿ ಅಂದಾಗ, ಇಲ್ಲ ಆ ಮಾತ್ರೆಗಳ ಬಗ್ಗೆ ನಿನಗೆ ಗೊತ್ತಿರೋದಕ್ಕೆ ನೀನೇನ್ ಡಾಕ್ಟರಾ, ನಾನು ಟಿವಿ ಶೋಗೆ ಹೋಗ್ತೀನಿ ಅಂತ ಗೊತ್ತಾದಾಗ್ಲಿಂದ ನನಗೆ ಫ್ರೆಂಡ್ಸ್ ಜಾಸ್ತಿ ಆಗಿದ್ದಾರೆ. ಟಿವಿಗೆ ಹೋಗಿ ವಾಪಸ್ ಬಂದ್ಮೇಲೆ ನನ್ನ ಒಂಟಿತನ ದೂರ ಆಗುತ್ತೆ. ಟಿವಿಯಲ್ಲಿ ನಾನು ನಿನ್ ಬಗ್ಗೆ ಮತ್ತೆ ನಿನ್ ತಂದೆ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಅಳ್ತಾ ಹೇಳ್ತಾ ಇದ್ದಾರೆ. ಇದರಿಂದ ಹ್ಯಾರಿಗೂ ಕೂಡ ಏನು ಹೇಳೋಕಾಗದೆ ನನ್ನ ಗರ್ಲ್ ಫ್ರೆಂಡ್ ಮ್ಯಾರಿಯನ್ನ ಕೂಡ ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರ್ತೀನಿ ಅಂತ ಹೊರಟಾಗ ತನ್ನ ತಾಯಿ ಒಬ್ಬಂಟಿಯಾಗಿ ಇದ್ದಾರೆ, ಅವರನ್ನ ಯಾರು ಕೇರ್ ಮಾಡಲ್ಲ, ಈಗ ಡ್ರಗ್ಸ್ ಬೇರೆ ತಗೊಂತಾ ಇದ್ದಾರೆ ಅಂತ ಬೇಜಾರಾಗಿ ತುಂಬಾನೇ ಅಳ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದ್ ಕಡೆ ಟೈರೋನ್ ಡ್ರಗ್ ಡೀಲರ್ ಹತ್ರ ಬಂದಿದ್ದಾಗ ಇಲ್ಲಿ ಬೇರೆ ಗ್ಯಾಂಗ್ ಅವರು ಬಂದು ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಎಲ್ಲರ ಮೇಲೂ ಒಂದೇ ಸಮ ಫೈರ್ ಮಾಡ್ತಾ ಇದ್ದಾರೆ. ಇದರಿಂದ ಟೈರೋನ್ ಹೇಗೋ ಮಾಡಿ ತಪ್ಪಿಸ್ಕೊಂಡು ಓಡ್ ಬಂದು ಪೊಲೀಸ್ ಅವರ ಕೈಗೆ ತಗ್ಲಾಕೊಂಡು ಜೈಲ್ಗೆ ಹೋಗ್ತಾನೆ. ಸೊ ಇಲ್ಲಿಂದ ಸ್ನೇಹಿತರೆ ಮೂವಿಯಲ್ಲಿ ನಿಜವಾದ ಟೆನ್ಷನ್ ಶುರು ಆಗೋದು. ಟೈರೋನ್ನ ಜೈಲಿಂದ ಬಿಡ್ಸ್ಕೊಂಡ್ ಬರೋಕೆ ಹ್ಯಾರಿ ತುಂಬಾನೇ ಹಣ ಕೊಡ್ಬೇಕಾಗುತ್ತೆ. ಇವರ ಹತ್ರ ಈಗ ಕಡಿಮೆ ಹಣ ಉಳಿದಿದೆ. ಜೊತೆಗೆ ಡ್ರಗ್ಸ್ ವ್ಯಾಪಾರ ಮಾಡೋ ಗ್ಯಾಂಗ್ ಗಳೆಲ್ಲ ಹೊಡೆದಾಡ್ಕೊಂಡು ಯಾರ ಹತ್ರನೂ ಡ್ರಗ್ಸ್ ಸಿಗ್ತಾ ಇಲ್ಲ. ಟಿಮ್ ಅನ್ನೋ ವ್ಯಕ್ತಿ ಹತ್ರ ಡ್ರಗ್ಸ್ ಇದೆ, ಆದ್ರೆ ಅದನ್ನ ಅವನು ಮಾರಾಟಕ್ಕೆ ಇಟ್ಟಿಲ್ಲ. ಕೇವಲ ತನ್ನ ಜೊತೆ ರಾತ್ರಿ ಕಳೆಯೋ ಹುಡುಗಿಯರಿಗೆ ಮಾತ್ರ ಅವನು ಡ್ರಗ್ಸ್ ಕೊಡೋದು. ಅದೇ ಸಾರಾ ಕೂಡ ಮಾತ್ರೆಗೆ ಅಡಿಕ್ಟ್ ಆಗೋಗಿದ್ದಾರೆ. ಒಂದು ಮಾತ್ರೆ ತಗೊಳ್ಳೋ ಜಾಗದಲ್ಲಿ 2-3 ಮಾತ್ರೆ ತಗೊಂಡು ನಶೆಯಲ್ಲಿ ತೇಲ್ತಾ ಇದ್ದಾರೆ. ಜೊತೆಗೆ ಟಿವಿಯಲ್ಲಿ ತಮ್ಮ ಫೇವ್ರೆಟ್ ಶೋನ ನೋಡ್ತಾ ಅಲ್ಲೇ ತಾವು ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಾ ಇದ್ದಾರೆ. ಹಾಗಾಗಿ ಈ ಪ್ರಾಬ್ಲಮ್ ಇಟ್ಕೊಂಡು ಡಾಕ್ಟರ್ ಹತ್ರ ಹೋದಾಗ ಏನು ಸಮಸ್ಯೆ ಆಗಲ್ಲ, ಈ ಮಾತ್ರೆಯಿಂದ ಆ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಬೇರೆ ಮಾತ್ರೆನೂ ಬರೆದು ಕೊಡ್ತಾರೆ. ಹ್ಯಾರಿ ಮತ್ತೆ ಮ್ಯಾರಿಯಾನ್ಗೆ ಡ್ರಗ್ಸ್ ಇಲ್ದೆ ಒಂದು ದಿನಾನು ಇರೋಕಾಗ್ತಿಲ್ಲ. ಮ್ಯಾರಿಯಾನ್ಗೆ ನಿದ್ದೆ ಬರ್ದಲೆ ಬೆಡ್ ಮೇಲೆ ಒದ್ದಾಡ್ತಾ ಇದ್ದಾಳೆ. ಟೈರೋನ್ ಡ್ರಗ್ಸ್ ನ ಎಲ್ಲಾದ್ರೂ ಹೊಂಚ್ಕೊಂಡ್ ಬರೋಕೆ ಹೋಗಿದ್ದಾನೆ, ಆದ್ರೆ ಇವನಿಗೂ ಎಲ್ಲೂ ಸಿಕ್ತಿಲ್ಲ. ಹ್ಯಾರಿ ಡ್ರಗ್ಸ್ ನ ಕೈಗೆ ಇಂಜೆಕ್ಟ್ ಮಾಡ್ಕೊಂತಿದ್ದ ಜಾಗದಲ್ಲಿ ಇನ್ಫೆಕ್ಷನ್ ಆಗಿ ಗಾಯ ಆಗೋಕೆ ಶುರು ಆಗಿದೆ. ಇವ್ರ ಹತ್ರ ಇದ್ದ ದುಡ್ಡು ಖಾಲಿ ಆಗ್ತಾ ಇದೆ. ಬದುಕೋಕೆ ಡ್ರಗ್ಸ್ ಆಗ್ಲಿ ದುಡ್ಡಾಗ್ಲಿ ಏನು ಉಳ್ದಿಲ್ಲ. ಇವತ್ ರಾತ್ರಿ ಟೈರೋನ್ಗೆ ಗೊತ್ತಾಗಿದೆ ಇನ್ನ ಸ್ವಲ್ಪ ದಿನಗಳಲ್ಲಿ ಒಬ್ರು ಡ್ರಗ್ಸ್ ಮಾರೋಕೆ ಬರ್ತಾ ಇದ್ದಾರೆ, ಆದ್ರೆ ಡಬಲ್ ಹಣ ಕೊಡ್ಬೇಕಾಗುತ್ತೆ ಅಂದಾಗ ಇವ್ರ ಹತ್ರ ಹಣನೇ ಇಲ್ಲ, ಇನ್ನ ಡಬಲ್ ಎಲ್ಲಿಂದ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾನೇ ಯೋಚನೆ ಮಾಡಿದಾಗ ಮ್ಯಾರಿಯಾನ್ ನ ಥೆರಪಿಸ್ಟ್ ಹತ್ರ ದುಡ್ಡಿಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಮ್ಯಾರಿಯನ್ ಮೊದಲು ಡಿಪ್ರೆಷನ್ ಅಲ್ಲಿ ಇದ್ಲು ಅಂತ ಇವಳ ಪೇರೆಂಟ್ಸ್ ಆರ್ನಾಲ್ಡ್ ಅನ್ನೋ ಥೆರಪಿಸ್ಟ್ ಹತ್ರ ಇವಳನ್ನ ಕಳಿಸ್ತಾ ಇರ್ತಾರೆ. ಅವನ ಹತ್ರ ದುಡ್ಡನ್ನ ಸಾಲ ಇಸ್ಕೊಂಡ್ ಬರೋಕೆ ಹ್ಯಾರಿ ಹೇಳ್ತಾ ಇದ್ದಾನೆ. ಮ್ಯಾರಿಯನ್ ಹೇಳ್ತಾಳೆ ಅವನು ಥೆರಪಿಸ್ಟ್ ಹೆಸರಿಗಷ್ಟೇ, ಆದರೆ ಕಾಮಿಶ್ ತರ ಆಡ್ತಾನೆ, ಹಾಗಾಗಿ ಅವನ ಹತ್ರ ದುಡ್ಡು ಕೇಳಿದ್ರೆ
ಅವ್ನ್ ಏನ್ ಹೇಳ್ತಾನೋ ಅದನ್ನ ಮಾಡ್ಬೇಕಾಗುತ್ತೆ ಅಂದ್ರೂ ಕೂಡ ಹ್ಯಾರಿ ಅವನ ಬಳಿ ಹೋಗೋಕೆ ಹೇಳ್ತಾನೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಡ್ರಗ್ಸ್ ಸಿಗಲ್ಲ ಅಂತ. ಹಾಗಾಗಿ ಮ್ಯಾರಿಯಾನ್ ಆರ್ನಾಲ್ಡ್ ಹತ್ರ ಬಂದು ಡಿನ್ನರ್ ಮಾಡ್ಬೇಕಾದ್ರೆ ನಿನಗೆ ಏನ್ ಬೇಕು ಕೇಳು ಅಂತ ಆರ್ನಾಲ್ಡ್ ಹೇಳ್ತಾನೆ. ಮ್ಯಾರಿಯಾನ್ ಇಲ್ಲೇ ಇರೋ ಫೋರ್ಕ್ ನ ತಗೊಂಡು ಇವನ ಕೈಗೆ ಚುಚ್ಚೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಾಳೆ. ಆದ್ರೆ ಆ ರೀತಿ ಮಾಡೋಕ್ಕಾಗಲ್ವಲ್ಲ, ನನಗೆ ಸ್ವಲ್ಪ ಸಾಲ ಕೊಡ್ತೀಯಾ ಅಂತ ಕೇಳಿದಾಗ ಆಯ್ತು ಅಂತ ಇವಳನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ಹ್ಯಾರಿಗೆ ಟಿವಿ ನೋಡ್ಬೇಕಾದ್ರೆ ಟಿವಿಯಲ್ಲಿ ಆರ್ನಾಲ್ಡ್ ಮತ್ತೆ ಮ್ಯಾರಿಯಾನ್ ರೊಮ್ಯಾನ್ಸ್ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ. ಇದರಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಎಲ್ಲ ಆದ್ಮೇಲೆ ಮ್ಯಾರಿಯಾನ್ ದುಡ್ಡಿಸ್ಕೊಂಡ್ ಬರ್ಬೇಕಾದ್ರೆ ಡಿಪ್ರೆಷನ್ಗೆ ಅಂತ ಥೆರಪಿಸ್ಟ್ ಹತ್ರ ಹೋಗಿ ಇನ್ನೆಷ್ಟು ಡಿಪ್ರೆಸ್ಡ್ ಆಗಿ ಬರ್ತಾ ಇದ್ದಾಳೆ ಮ್ಯಾರಿಯಾನ್. ಅಂದ್ರೆ ಡ್ರಗ್ಸ್ಗೋಸ್ಕರ ಈ ಮಟ್ಟಕ್ಕೆ ಇಳಿದಿದ್ದಾರೆ ಹ್ಯಾರಿ ಮತ್ತೆ ಮ್ಯಾರಿಯಾನ್. ನಂತರ ಮ್ಯಾರಿಯಾನ್ ಹತ್ರ ದುಡ್ಡಿಸ್ಕೊಂಡು ಡ್ರಗ್ಸ್ ತಗೊಳ್ಳೋಕೆ ಅಂತ ಹ್ಯಾರಿ ಮತ್ತೆ ಟೈರೋನ್ ಇಬ್ರು ಒಂದು ಸೂಪರ್ ಮಾರ್ಕೆಟ್ಗೆ ಬರ್ತಾರೆ. ಇಲ್ಲಿ ಸ್ಟೋರೇಜ್ ರೂಮ್ ಹತ್ರ ಟ್ರಕ್ ನಿಲ್ಲಿಸ್ಕೊಂಡು ಡ್ರಗ್ಸ್ ನ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾನೇ ಜನ ಇದ್ದಾರೆ. ಲೈನ್ ಅಲ್ಲಿ ಹೋಗೋದು ಲೇಟ್ ಆಗ್ತಾ ಇರೋದ್ರಿಂದ ಒಬ್ಬ ಸುಮ್ನೆ ಇಲ್ದಲೆ ಎಲ್ಲರನ್ನ ಹೆದರಿಸೋಕೆ ಗನ್ನಿಂದ ಫೈರ್ ಮಾಡ್ಬಿಡ್ತಾನೆ. ಇದರಿಂದ ಡ್ರಗ್ ಡೀಲರ್ ಕಡೆಯವರು ಕೂಡ ಇವರ ಮೇಲೆ ಫೈರ್ ಮಾಡಿ ಈ ಜಾಗದಿಂದ ಟ್ರಕ್ ತಗೊಂಡು ಹೊರಟ್ಬಿಡ್ತಾರೆ. ಇದರಿಂದ ಇರೋ ಲಾಸ್ಟ್ ಚಾನ್ಸ್ ಕೂಡ ಹೋಯ್ತಲ್ಲ, ಈಗ ಏನ್ ಮಾಡೋದು ಅಂತ ಇಬ್ರು ತಲೆ ಕೆಡ್ಸ್ಕೊಂಡು ಕೂತಿದ್ದಾಗ ಆ ಟ್ರಕ್ ಫ್ಲೋರಿಡಾ ಇಂದ ಬಂದಿತ್ತು. ನಾವು ಕೂಡ ಫ್ಲೋರಿಡಾಗೆ ಹೋಗಿ ಆ ಡೀಲರ್ ನ ಮೀಟ್ ಮಾಡಿ ಎಕ್ಸ್ಟ್ರಾ ದುಡ್ಡು ಕೊಟ್ಟರು ಪರವಾಗಿಲ್ಲ ಡ್ರಗ್ಸ್ ನ ತಗೊಂಡೇ ಬರೋಣ ಅಂತ ಡಿಸೈಡ್ ಮಾಡ್ತಾರೆ. ಅದೇ ಮನೆಯಲ್ಲಿ ಮ್ಯಾರಿಯಾನ್ ಡ್ರಗ್ಸ್ ಇಲ್ದೆ ಒದ್ದಾಡ್ತಾ ಇದ್ದಾಳೆ. ಸಿಗರೇಟ್ ಮೇಲೆ ಸಿಗರೇಟ್ ಸ್ಮೋಕ್ ಮಾಡ್ತಾ ಟಾನಿಕ್ ಎಲ್ಲ ಕುಡಿತಾ ಇದ್ದಾಳೆ. ಮನೆಯಲ್ಲಿ ಎಲ್ಲಾದ್ರೂ ಡ್ರಗ್ಸ್ ಇದೆಯಾ ಅಂತ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೊಡೆದಾಕಿ ಕೊನೆಗೂ ಸುಸ್ತಾಗಿ ಸುಮ್ನೆ ಕೂತಿದ್ದಾಗ ಬ್ಯಾಡ್ ನ್ಯೂಸ್ ತಗೊಂಡು ಬರ್ತಾನೆ ಹ್ಯಾರಿ. ನಿನ್ಗೋಸ್ಕರ ನಾನು ಥೆರಪಿಸ್ಟ್ ಹತ್ರ ಹೋಗಿ ರಾತ್ರಿ ಕಳೆದು ಬಂದಿದ್ದೀನಿ, ನಿನ್ ಕೈಯಲ್ಲಿ ಡ್ರಗ್ಸ್ ತರೋಕ್ಕೂ ಆಗ್ಲಿಲ್ವಾ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ ಮ್ಯಾರಿಯಾನ್. ಹಿಂದೆನೆ ಹ್ಯಾರಿ ಟೈರೋನ್ಗೆ ಫೋನ್ ಮಾಡಿ ಟಿಮ್ ನ ನಂಬರ್ ಇಸ್ಕೊಂತಾನೆ. ಅದೇ ಡ್ರಗ್ಸ್ ಇದ್ರು ಸೇಲ್ ಮಾಡದೆ ಬರೀ ಹುಡುಗಿಯರಿಗೆ ಕೊಡ್ತಾನಲ್ಲ ಅವನ ನಂಬರ್. ಆದ್ರೆ ಟಿಮ್ಗೆ ಕಾಲ್ ಮಾಡೋಕ್ಕೂ ಮುಂಚೆನೆ ಫ್ಲೋರಿಡಾಗೆ ಇವನು ಮತ್ತೆ ಟೈರೋನ್ ಹೊಡ್ತಾರೆ, ಡೀಲರ್ ಹತ್ರನೇ ಡೀಲ್ ಮಾಡೋಣ ಅಂತ. ಈ ಕಡೆ ಸಾರಾ ಅವರ ಪರಿಸ್ಥಿತಿ ಎಲ್ಲರಿಗಿಂತ ಜಾಸ್ತಿ ಹದಗೆಟ್ಟು ಹೋಗಿದೆ. ಮಾತ್ರೆನ ಚಾಕ್ಲೇಟ್ ತರ ತಿಂತಾ ಇದ್ದಾರೆ. ಯಾವಾಗ ಇವರು ಇಲ್ಲದೆ ಇರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂತಾ ಇದ್ದಾರೋ ಅವಾಗೆಲ್ಲ ಒಂದೆರಡು ಮಾತ್ರೆ ಬಾಯ್ಗೆ ಹಾಕೊಂತಾ ಇದ್ದಾರೆ. ಇದರಿಂದ ಭ್ರಮೆ ಆಗೋದು ಜಾಸ್ತಿನೇ ಆಗಿ ತಮ್ಮ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂತಾ ಇದ್ದಾರೆ. ಫ್ರಿಡ್ಜ್ ಸ್ವಲ್ಪನೇ ಜಂಪ್ ಮಾಡ್ಕೊಂಡು ಇವರ ಹತ್ರ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಟಿವಿಯಲ್ಲಿ ತಮ್ಮ ಫೇವ್ರೆಟ್ ಶೋ ನೋಡ್ಬೇಕಾದ್ರೆ ಆ ಟಿವಿಯಲ್ಲಿ ತಾವು ಆಲ್ರೆಡಿ ಹೋಗಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಟಿವಿಯಲ್ಲಿ ಸಾರಾ ಮತ್ತೆ ಟಿವಿ ಹೋಸ್ಟ್ ಇಬ್ರು ಟಿವಿಯಿಂದ ಹೊರಗೆ ಇವರ ಮನೆಗೆ ಬಂದು ಮನೆಯಲ್ಲಿರೋ ಹಳೆ ವಸ್ತುಗಳನ್ನ ನೋಡಿ ಸಾರಾ ಅನ್ನ ನೋಡಿ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ದಾರೆ. ಟಿವಿಯಲ್ಲಿರೋ ಜನರು ಅಷ್ಟೇ. ಆಮೇಲೆ ಎಲ್ಲರೂ ಸಾರಾ ಕೂತಿರೋ ಜಾಗಕ್ಕೆ ಕ್ಯಾಮ್ರಾ ತಗೊಂಡ್ ಬಂದು ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫ್ರಿಡ್ಜ್ ಅಂತೂ ಹತ್ರ ಬಂದು ಮಾನ್ಸ್ಟರ್ ನ ರೀತಿ ಬಾಯ್ ಓಪನ್ ಮಾಡೋ ಹಾಗೆ ಕಾಣಿಸಿದ್ರಿಂದ ಸಾರಾ ಹೆದರ್ಕೊಂಡು ಮನೆಯಿಂದಾನೇ ಓಡ್ ಹೋಗ್ತಾರೆ. ಇಷ್ಟೊಂದು ದಿನ ಆದ್ರೂ ಯಾಕೆ ತಮ್ಮನ್ನ ಶೋಗೆ ಕರೀಲಿಲ್ಲ ಅಂತ ಕೇಳೋಕೆ ಈಗ ಟಿವಿ ಶೋ ಅವರ ಆಫೀಸ್ಗೆನೆ ಹೊರಟಿದ್ದಾರೆ. ಅವರು ಕಳಿಸಿದ್ದ ಫಾರಂ ಅಲ್ಲಿ ಅಡ್ರೆಸ್ ನ ನೋಡ್ಕೊಂಡಿದ್ರು. ಹಾಗಾಗಿ ಆ ಅಡ್ರೆಸ್ ನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಮೆಟ್ರೋ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ನಾನು ಟಿವಿ ಶೋ ಅಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವಳು ಯಾರೋ ತಲೆ ಸರಿ ಇಲ್ಲ ಅನ್ಸುತ್ತೆ ಅಂತ ಯಾರು ಇವ್ರ ಹತ್ರ ಮಾತಾಡ್ತಿಲ್ಲ. ಕೊನೆಗೂ ಸಾರಾ ಟಿವಿ ಶೋಗೆ ಅವರನ್ನ ಇನ್ವೈಟ್ ಮಾಡಿದ ಕಂಪನಿಯ ಆಫೀಸ್ಗೆ ಬಂದು ನಾನು ಯಾವಾಗ ಟಿವಿ ಶೋಗೆ ಹೋಗೋದು ಹೇಳಿ, ನನಗೆ ಕಾದು ಕಾದು ಸಾಕಾಗಿದೆ ಅಂದಾಗ ಇವ್ರಿಗೂ ಅನ್ಸುತ್ತೆ ಅವರ ತಲೆ ಸರಿ ಇಲ್ಲ ಅಂತ. ಅದಕ್ಕೆ ಪ್ಯಾರಾಮೆಡಿಕ್ಸ್ಗೆ ಫೋನ್ ಮಾಡ್ತಾರೆ. ಅದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಬರ್ತಾರಲ್ಲ ಅವರನ್ನ ಟಿವಿ ಶೋಗೆ ಕಳ್ಸೋಕೆ ಅಂತ ಈ ಕಂಪನಿಯವರು ತುಂಬಾನೇ ಜನರ ಅಪ್ಲಿಕೇಶನ್ ಇಸ್ಕೊಂಡಿರ್ತಾರೆ ಸ್ನೇಹಿತರೆ. ಕೆಲವೊಮ್ಮೆ ಕೆಲವರ ಸರದಿ ಬರೋದು ಲೇಟ್ ಆಗ್ಬಹುದು, ಆದ್ರೆ ಸಾರಾಗೆ ವೇಟ್ ಮಾಡೋಕೆ ಆಗ್ತಿಲ್ಲ. ಇವ್ರಿಗೂ ಡ್ರಗ್ಸ್ ಕಡೆಯಿಂದ ಮಾನಸಿಕ ಕಾಯಿಲೆ ಶುರು ಆಗಿದೆ. ಏನೇನೋ ಮಾತಾಡ್ತಾ ಇದ್ದಾರೆ. ಇಲ್ದೇ ಇರೋ ತಮ್ಮ ಗಂಡನನ್ನ ಬರೋಕೆ ಹೇಳಿ ನನ್ನ ಮಗ ಹ್ಯಾರಿ ಮತ್ತೆ ನನ್ನ ಮೊಮ್ಮಗನ ಜೊತೆನೂ ಶೋಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ಯಾರಾಮೆಡಿಕ್ಸ್ ಅವರು ಬಂದು ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಮೆಂಟಲ್ ಪೇಷಂಟ್ ಗಳಿರೋ ವಾರ್ಡ್ ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ನೆಕ್ಸ್ಟಿನಲ್ಲಿ ಮ್ಯಾರಿಯಾನ್ಗೆ ಡ್ರಗ್ಸ್ ನ ಬಿಟ್ಟು ಬದುಕೋಕೆ ಆಗ್ತಿಲ್ಲ. ಮೊದಲು ಇವರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಏಂಜಲ್ ಅನ್ನೋ ವ್ಯಕ್ತಿಗೆ ಬೇಡ್ಕೊಂತಾ ಇದ್ದಾಳೆ, ನನಗೆ ಡ್ರಗ್ಸ್ ಕೊಡಿ ಅಂತ. ಆದ್ರೆ ಅವನ ಹತ್ರನೂ ಸ್ಟಾಕ್ ಇಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಟಿಮ್ಗೆ ಕಾಲ್ ಮಾಡಿ ಅವನ ಮನೆಗೆ ಬರ್ತಾಳೆ ಮ್ಯಾರಿಯಾನ್. ಟಿಮ್ ಇವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆದ್ಮೇಲೆ ಡ್ರಗ್ಸ್ ನ ಪಡ್ಕೊಳ್ಳೋಕೆ ಮ್ಯಾರಿಯಾನ್ ಇವನ್ ಜೊತೆನೂ ಮಲಗ್ಬೇಕಾಗುತ್ತೆ. ಎಲ್ಲ ಆದ್ಮೇಲೆ ಟಿಮ್ ಮ್ಯಾರಿಯಾನ್ಗೆ ಹೇಳ್ತಾನೆ, ಭಾನುವಾರ ಇಲ್ಲಿ ಒಂದು ಪಾರ್ಟಿ ಇದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವತ್ತು ನೀನು ಇಲ್ಲಿಗೆ ಬಂದ್ರೆ ನಿನಗೆ ಬೇಕಾದಷ್ಟು ಸಿಗುತ್ತೆ ಅಂತ ಈಗ ಸ್ವಲ್ಪ ಡ್ರಗ್ಸ್ ನ ಕೊಟ್ಟು ಕಳಿಸ್ತಾನೆ. ಮ್ಯಾರಿಯಾನ್ ನಾನು ಅವತ್ತು ಬ್ಯುಸಿ ಆಗಿರ್ತೀನಿ, ಬರೋಕಾಗಲ್ಲ ಅಂತ ಏನೋ ಹೇಳ್ತಾಳೆ. ಆದ್ರೆ ಟಿಮ್ಗೆ ಗೊತ್ತು ಡ್ರಗ್ ಅಡಿಕ್ಟ್ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಮ್ಯಾರಿಯಾನ್ ಮನೆಗೆ ಬಂದು ಬೇಜಾರಲ್ಲಿ ಬಾತ್ ಟಬ್ ಅಲ್ಲಿ ಕುತ್ಕೊಂಡು ನೀರಿನ ಒಳಗೆ ಕಿರ್ಚಾಡ್ತಾ ಇದ್ದಾಳೆ. ಈ ಸೀನ್ ನ ಜಾಪನೀಸ್ ಆನಿಮೇಟೆಡ್ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಪರ್ಫೆಕ್ಟ್ ಬ್ಲೂ ಅಲ್ಲಿರೋ ಸೇಮ್ ಸೀನ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಪರ್ಫೆಕ್ಟ್ ಬ್ಲೂ ಮೂವಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ನಾರ್ಮಲ್ ಆನಿಮೇಟೆಡ್ ಮೂವಿಯ ರೀತಿ ಅಲ್ಲ. ಈ ಮೂವಿ ತರನೇ ತುಂಬಾನೇ ಡಿಸ್ಟರ್ಬಿಂಗ್ ಆಗಿದೆ. ಪರ್ಫೆಕ್ಟ್ ಬ್ಲೂ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಕತೆ ಕಡೆ ವಾಪಸ್ ಬರೋಣ.
ಬರೋಣ. ಫ್ಲೋರಿಡಾಗೆ ಡ್ರಗ್ಸ್ ತಗೊಂಡ್ ಬರೋಕೆ ಹೋಗಿದ್ದ ಹ್ಯಾರಿ ಮತ್ತೆ ಟೈರೋನ್ಗೆ ಡ್ರಗ್ಸ್ ಸಿಕ್ಕಿದೆ. ಹಾಗಾಗಿ ವಾಪಸ್ ಬರೋಕು ಮುಂಚೆ ಕಾರಲ್ಲೇ ತಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಂತಾ ಇದ್ದಾರೆ. ಹ್ಯಾರಿಯ ಕೈಯಲ್ಲಿ ಇದೇ ರೀತಿ ಪದೇ ಪದೇ ಒಂದೇ ಜಾಗದಲ್ಲಿ ಇಂಜೆಕ್ಟ್ ಮಾಡ್ಕೊಂಡು ಇನ್ಫೆಕ್ಷನ್ ಆಗಿ ಆ ಗಾಯ ದೊಡ್ಡದಾಗ್ತಾನೆ ಇದೆ. ಆದ್ರೆ ಈಗ್ಲೂ ಇವನು ಅದೇ ಜಾಗಕ್ಕೆ ಇಂಜೆಕ್ಟ್ ಮಾಡ್ಕೊಂಡಾಗ ನೋವು ಇನ್ನೂ ಜಾಸ್ತಿ ಆಗಿ ಇವನಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಟೈರೋನ್ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿರೋ ಡಾಕ್ಟರ್ಗೆ ಇವನ ಕೈ ನೋಡ್ತಿದ್ದಂಗೆ ಗೊತ್ತಾಯ್ತು ಇವನು ಡ್ರಗ್ ಅಡಿಕ್ಟ್ ಅಂತ. ಹಾಗಾಗಿ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದು ಇವ್ರಿಬ್ಬರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸಾರಾ ಇನ್ನು ಶೋಗೆ ಹೋಗ್ಬೇಕು ಅಂತಾನೆ ಹೇಳ್ತಾ ಇದ್ದಾಳೆ. ಸರಿಯಾಗಿ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇಲ್ಲ. ಊಟ ಅಂತೂ ಮೊದ್ಲೇ ಮಾಡ್ತಿಲ್ಲ. ಇವಳಿಗೆ ಫೋರ್ಸ್ ಮಾಡಿ ಊಟ ತಿನ್ಸೋಕೆ ನೋಡಿದ್ರು ಎಲ್ಲ ವಾಪಸ್ ಉಗಿತಾ ಇದ್ದಾಳೆ. ಹಾಗಾಗಿ ಮೂಗಿನ ಒಳಗೆ ಪೈಪ್ ಹಾಕಿ ಲಿಕ್ವಿಡ್ ಫುಡ್ ಕೊಡ್ತಾ ಇದ್ದಾರೆ. ಇನ್ನ ಹ್ಯಾರಿ ಅರೆಸ್ಟ್ ಆದ್ಮೇಲೆ ಯಾರಿಗಾದ್ರೂ ಫೋನ್ ಮಾಡೋಕೆ ಅವಕಾಶ ಕೊಡ್ತಾರಲ್ಲ, ಆಗ ಮ್ಯಾರಿಯಾನ್ಗೆ ಕಾಲ್ ಮಾಡಿ ಮಾತಾಡ್ತಾನೆ. ಮ್ಯಾರಿಯಾನ್ ನೀನು ಎಲ್ಲಿದ್ಯಾ, ಇವತ್ತೇ ಬರೋಕಾಗುತ್ತಾ ಅಂತ ಕೇಳಿದಾಗ ಹ್ಯಾರಿ ತುಂಬಾನೇ ಅಳ್ತಾ ಆಯ್ತು ಇವತ್ತೇ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮ್ಯಾರಿಯಾನ್ಗೆ ಇವನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾಗಿ ಅಳ್ತಾ ಫೋನ್ ಇಡ್ತಾಳೆ. ಸಾರಾಗೆ ಯಾವ ಮೆಡಿಸಿನ್ಸ್ ಕೊಟ್ರು ಏನೇ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅಂತ ಕೊನೆಗೆ ECT ಇಂದ ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟರ್ಸ್ ಇವ್ರ ಹತ್ರ ಸೈನ್ ಮಾಡಿಸ್ಕೊಂತಾರೆ. ಯಾವ್ದೋ ಟಿವಿ ಶೋಗೆ ಹೋಗ್ತಾ ಇದ್ದೀನೇನೋ ಅಂತ ಇವರು ಸೈನ್ ಮಾಡ್ತಾರೆ. ಆದ್ರೆ ಕರ್ಕೊಂಡು ಹೋಗ್ತಾ ಇರೋದು ಶಾಕ್ ಟ್ರೀಟ್ಮೆಂಟ್ಗೆ. ಹ್ಯಾರಿ ಮತ್ತೆ ಟೈರೋನ್ ಇಬ್ರು ಜೈಲಲ್ಲಿ ನರಳಾಡ್ತಾ ಇದ್ದಾರೆ. ಹ್ಯಾರಿಗೆ ಕೈ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಫ್ರೆಂಡ್ಗೆ ಕೈ ನೋವು ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಯಾರಾದ್ರೂ ಕಾಪಾಡಿ ಅಂತ ಟೈರೋನ್ ಬೇಡ್ಕೊಂತಿದ್ರು. ಯಾರು ಸಹಾಯಕ್ಕೆ ಬರ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ರು ಜೈಲಲ್ಲೂ ಕೆಲಸ ಮಾಡಿಸ್ಕೊಳ್ಳೋಕೆ ಪೊಲೀಸ್ ಅವರು ಮುಂದಾಗ್ತಾ ಇದ್ದಾರೆ. ಟೈರೋನ್ಗೆ ಹೊಡೆದು ಬಡ್ದು ಕೆಲಸ ಮಾಡಿಸ್ತಾ ಇದ್ದಾರೆ. ಡ್ರಗ್ಸ್ ಇಲ್ದೆ ಇವನು ವಾಮಿಟ್ ಎಲ್ಲ ಮಾಡ್ಕೊಂತಾ ಇದ್ದಾನೆ. ಅದೇ ಹ್ಯಾರಿಯ ಕೈಯಲ್ಲಾಗಿರೋ ಗಾಯ ಪೂರ್ತಿ ಹರಡ್ಕೊಂತಾ ಇರೋದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಇವನ ಕೈಯನ್ನೇ ಕಟ್ ಮಾಡಿ ತೆಗಿತಾರೆ. ಸಾರಾ ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದನ್ನ ಇವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಇವರನ್ನ ಮೀಟ್ ಮಾಡೋಕೆ ಇಬ್ರು ಫ್ರೆಂಡ್ಸ್ ಬಂದಿದ್ದಾರೆ. ಸಾರಾಳ ಪರಿಸ್ಥಿತಿ ನೋಡಿ ಇಬ್ರು ತುಂಬಾನೇ ದುಃಖದಲ್ಲಿ ಅಳ್ತಾ ಇದ್ದಾರೆ. ಕೊನೆಗೂ ಮ್ಯಾರಿಯಾನ್ ಡ್ರಗ್ಸ್ ಖಾಲಿ ಆದ್ಮೇಲೆ ಮತ್ತೆ ಹ್ಯಾರಿ ಬರಲ್ಲ ಅಂತ ಗೊತ್ತಾಗಿ ಭಾನುವಾರ ಟಿಮ್ ನ ಮನೆಯಲ್ಲಿರೋ ಪಾರ್ಟಿಗೆ ಬರ್ತಾಳೆ. ಇಲ್ಲಿ ತುಂಬಾನೇ ಹುಡುಗಿಯರು ಇದ್ದಾರೆ. ಇವಳಿಗೂ ಕೂಡ ಈಗ ಬೆತ್ತಲೆ ಆಗಿ ಎಲ್ಲರ ಮುಂದೆ ಪರ್ಫಾರ್ಮ್ ಮಾಡೋಕೆ ಹೇಳಿದಾಗ ಡ್ರಗ್ಸ್ಗೋಸ್ಕರ ಇದನ್ನ ಕೂಡ ಮಾಡ್ತಾಳೆ. ಎಲ್ಲ ಆದ್ಮೇಲೆ ಡ್ರಗ್ಸ್ ಇಸ್ಕೊಂಡ್ ಬಂದು ಮನೆಯಲ್ಲಿ ಸ್ಮೈಲ್ ಮಾಡ್ತಾ ಮಗುವಿನ ರೀತಿ ಮಲಗ್ತಾಳೆ. ಟೈರೋನ್ ಕೆಲಸ ಮಾಡಿ ಸುಸ್ತಾಗಿ ಬಂದು ಬೆಡ್ ಮೇಲೆ ಮಲಗಿದ್ದಾಗ ತನ್ನ ತಾಯಿಯನ್ನ ನೆನ್ಪು ಮಾಡ್ಕೊಂಡು ಅವರ ಪ್ರೀತಿಯನ್ನ ಕಳ್ಕೊಂಡು ಕಣ್ಣೀರಾಗ್ತಾ ಇವನು ಕೂಡ ಮಗುವಿನ ರೀತಿ ಮಲಗಿದ್ದಾನೆ. ಹಾಸ್ಪಿಟಲ್ ಅಲ್ಲಿ ಹ್ಯಾರಿಗೆ ಮತ್ತೆ ಅದೇ ಕನ್ಸ್ ಬಿಡುತ್ತೆ. ಮ್ಯಾರಿಯಾನ್ ಸಮುದ್ರದ ಹತ್ರ ನಿಂತಿರೋ ಹಾಗೆ. ಆದ್ರೆ ಈ ಬಾರಿ ಹ್ಯಾರಿ ಅವಳ ಹತ್ರ ಹೋಗೋ ಅಷ್ಟ್ರಲ್ಲೇ ಅವಳು ಮಾಯ ಆಗೋಗ್ತಾಳೆ. ಮತ್ತೆ ಮ್ಯಾರಿಯಾನ್ ಇವನಿಗೆ ಸಿಗಲ್ಲ ಅಂತ ಇದರ ಅರ್ಥ. ಹ್ಯಾರಿಗೆ ಎಚ್ಚರಿಕೆ ಆದಾಗ ಇವನು ಕೂಡ ತನ್ನ ಲೈಫ್ ನ ಏನ್ ಈ ರೀತಿ ಹಾಳು ಮಾಡ್ಕೊಂಡಲ್ಲ ಅಂತ ತುಂಬಾನೇ ಅಳ್ತಾ ಇದ್ದಾನೆ. ಸಾರಾ ಹಾಸ್ಪಿಟಲ್ ಅಲ್ಲಿ ತಾವು ಮತ್ತೆ ಟಿವಿ ಶೋ ಅಲ್ಲಿ ಇರೋ ಹಾಗೆ ತಮ್ಮ ಮಗ ಬಿಸ್ನೆಸ್ ಮ್ಯಾನ್ ಆಗಿ ಲೈಫ್ ಅಲ್ಲಿ ತುಂಬಾನೇ ಎತ್ತರಕ್ಕೆ ಬೆಳೆದು ಮ್ಯಾರಿಯಾನ್ ಜೊತೆ ಮದುವೆ ಆಗೋಕೆ ಕೂಡ ಹೊರಟಿದ್ದಾನೆ. ಶೋ ಅಲ್ಲಿ ಎಲ್ಲರ ಮುಂದೆ ಸಾರಾ ತಮ್ಮ ಮಗನನ್ನ ಇಂಟ್ರೊಡ್ಯೂಸ್ ಮಾಡಿಸೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಾರೆ. ಕೊನೆಗೂ ಈ ರೀತಿ ಡ್ರಗ್ಸ್ ಅನ್ನೋದು 4 ಜನರ ಜೀವನವನ್ನ ನಾಶ ಮಾಡಿ ಇಡುತ್ತೆ. ಅಕಸ್ಮಾತ್ ಇವರು ಡ್ರಗ್ಸ್ ನ ಜಾಲಕ್ಕೆ ಸಿಗಾಕೊಂಡಿರ್ಲಿಲ್ಲ ಅಂತಿದ್ರೆ ಲಾಸ್ಟ್ ಅಲ್ಲಿ ಸಾರಾ ಇಮ್ಯಾಜಿನ್ ಮಾಡ್ಕೊಂಡಂಗೆ ನಡೀತಾ ಇತ್ತು. ಸಾರಾಗೆ ಹ್ಯಾರಿ ಒಳ್ಳೆ ಮಗ ಆಗಿ ಇರ್ತಿದ್ದ. ಮ್ಯಾರಿಯಾನ್ ಜೊತೆ ಬಟ್ಟೆ ಅಂಗಡಿ ಓಪನ್ ಮಾಡಿ ಹಣ ಸಂಪಾದಿಸ್ತಾ ಇದ್ದ. ಟೈರೋನ್ ತನ್ನ ತಾಯಿಯಿಂದ ದೂರ ಆಗ್ತಾನೆ ಇರಲಿಲ್ಲ. ಮ್ಯಾರಿಯಾನ್ ಕೂಡ ಅಷ್ಟೇ ತನ್ನ ಪೇರೆಂಟ್ಸ್ ಇಂದ ದೂರ ಆಗ್ತಿರ್ಲಿಲ್ಲ. ಎಲ್ಲರ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಈಗ ಭೂಮಿ ಮೇಲೆನೆ ನರ್ಕ ಅನುಭವಿಸ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ, ಮೂವಿಯ ಸ್ಟೋರಿಯನ್ನ ಹೇಳ್ಬೇಕಾದ್ರೆ ಎಲ್ಲಾ ವಿಷಯವನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಮೂವಿ ಹೇಗನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.